ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲೊಂದು ಬೆಚ್ಚಿ ಬೀಳಿಸುವ ಕೊಲೆಯ ವಿಚಾರ ಹರಿದಾಡ್ತಾ ಇದೆ. ಶನಿವಾರ ಜೂನ್ 6ನೇ ತಾರೀಕು ತಡರಾತ್ರಿ ಈ ಕೊಲೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ ಹಾಗೂ ತನಿಖೆ ಕೂಡ ನಡೀತಾ ಇದೆ. ಕೊಲೆಯಾದಂತಹ ವ್ಯಕ್ತಿ ಕಲೀಂ ಎಂಬಾತ ಸೂಲಿಬೆಲೆಯ ಠಾಣಾ ವ್ಯಾಪ್ತಿಯಲ್ಲಿ ಕೊಲೆಯಾಗಿದ್ದಾನೆ. ಬರ್ಬರವಾಗಿ ಆತನನ್ನ 20ಕ್ಕೂ ಹೆಚ್ಚು ಬಾರಿ ಮಚ್ಚುಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಕೊಲೆ ಮಾಡಿದಂತವರು ಕೂಡ ಮುಸಲ್ಮಾನ ಸಮುದಾಯಕ್ಕೆ ಸೇರಿದವರು ಹಾಗೂ ಕೊಲೆಯಾದಂತ ವ್ಯಕ್ತಿ ಕೂಡ ಮುಸಲ್ಮಾನನೇ ಆಗಿದ್ದಾನೆ. ಈ ವಿಚಾರವನ್ನ ವಿಸ್ತೃತವಾಗಿ ನಾನು ಹೇಳ್ತಾ ಹೋಗ್ತೀನಿ, ಬನ್ನಿ. ಸನಾತನ ಧರ್ಮದಲ್ಲಿ ಗೋವನ್ನ ದೇವರೆಂದು ಪೂಜಿಸುವ ಕೋಟ್ಯಾಂತರ ಜನರ ಕಣ್ಣೆದುರೇ ನಮ್ಮದೇ ಮಣ್ಣಿನಲ್ಲಿ ಗೋರಕ್ಷಕರ ಬೆನ್ನೆಲುಬಾಗಿದ್ದ ಒಬ್ಬ ಯುವಕನನ್ನು 20 ಬಾರಿ ಕಟಾವು ಮಾಡಿದ ಹಾಗೆ ಕೊಚ್ಚಿ ಕೊಲೆ ಮಾಡಲಾಗಿದೆ. ಅವನ ಹೆಸರೇ ಕಲೀಂ ಅಲಿಯಾಸ್ ಕಲೀಮುಲ್ಲಾ ಖಾನ್. ಆತ ಹುಟ್ಟಿನಿಂದ ಮುಸ್ಲಿಂ ಇರಬಹುದು, ಆದರೆ ಆತನ ಕರ್ಮ ಮತ್ತು ಧರ್ಮ ಕಪ್ಪೆ ರಕ್ತದ ಗೋಹಂತಕರಿಗಿಂತ ಕೋಟಿ ಪಟ್ಟು ಶ್ರೇಷ್ಠವಾಗಿತ್ತು. ಗೋಪಾಯಿತಿದ್ದು ಗೋರಕ್ಷಕರಾದ ಪುನೀತ್ ಕೆರೆಹಳ್ಳಿ ಮತ್ತು ಗೋಪಿಗೌಡರ ಮೇಲೆ. ಆದರೆ ಆ ಜಿಹಾದಿ ಕಟುಕರು ತಮ್ಮ ದ್ವೇಷ ತೀರಿಸಿಕೊಂಡಿದ್ದು ಗೋಕಳ್ಳರ ಅಕ್ರಮ ಸಾಮ್ರಾಜ್ಯವನ್ನು ನಡುಗಿಸುತ್ತಿದ್ದ ಕಲೀಂ ಮೇಲೆ. ಇದು ಕೇವಲ ಒಂದು ಕೊಲೆಯಲ್ಲ, ಇದು ಇಡೀ ಸಮಾಜಕ್ಕೆ ಗೋಹಂತಕರು ಕೊಟ್ಟಿರೋ ಬಹಿರಂಗ ಸವಾಲು. ನಮ್ಮ ವಿರುದ್ಧ ಮಾಹಿತಿ ನೀಡಿದರೆ ನಿಮ್ಮ ಕಥೆಯೂ ಇಷ್ಟೇ ಅಂತ ಇಡೀ ವ್ಯವಸ್ಥೆಗೆ ಹಾಕಿರೋ ಬೆದರಿಕೆ ಇದು. ವೀಕ್ಷಕರೇ, ಜೂನ್ 6ರ ರಾತ್ರಿ ಈ ಕಲೀಂ ಉಲ್ಲಾ ಖಾನ್ ಹತ್ಯೆಯಾದ ನಂತರ ಒಂದಷ್ಟು ಜನ ಬುದ್ಧಿಜೀವಿಗಳು ಹಾಗೂ ಕೆಲವು ಅಧಿಕಾರಿಗಳು ಈ ವಿಚಾರವನ್ನ, ಈ ಕೊಲೆಯನ್ನ ಹಳೆಯ ರೌಡಿ ಶೀಟರ್ ಆತ ವೈಯಕ್ತಿಕ ಯಾವುದೋ ವೈಷಮ್ಯದ ಮೇಲೆ ಹತ್ಯೆಯಾಗಿದ್ದೇನೆ ಎಂದು ಹೇಳಿ ಕೇಸನ್ನ ಮುಚ್ಚಿ ಹಾಕುವಂತ ಸಂಚನ್ನು ರೂಪಿಸುತ್ತಿದ್ದಾರೆ. ಆದರೆ ಅಸಲಿ ಕಾರಣ, ಈ ವ್ಯಕ್ತಿ ಕಳೆದ 2 ವರ್ಷಗಳಿಂದ ಸೂಲಿಬೆಲೆಯ ಸುತ್ತಮುತ್ತಲೂ ಅಕ್ರಮವಾಗಿ ಕಸಾಯಿಖಾನೆಗಳಿಗೆ ಸಾಗಿಸುತ್ತಿದ್ದಂತಹ ಗೋವುಗಳ ಮಾಹಿತಿಯನ್ನ ಹಾಗೂ ಗೋಹಂತಕರ ಮಾಹಿತಿಯನ್ನ ಪುನೀತ್ ಕೆರೆಹಳ್ಳಿ ಹಾಗೂ ಗೋಪಿಗೌಡರಿಗೆ ಕೊಡುತ್ತಿದ್ದ. ಆ ಕಾರಣಕ್ಕೆ ಪುನೀತ್ ಕೆರೆಹಳ್ಳಿಯ ವಿರುದ್ಧ ಹಾಗೂ ಗೋಪಿಗೌಡನ ವಿರುದ್ಧ ಆ ಗೋಹಂತಕರು ಕೊಲ್ಲಲು ಸಂಚನ ನಡೆಸಿದ್ದರು. ಆ ಸಂಚುಗಳು ಹಲವಾರು ಬಾರಿ ವಿಫಲವಾಗಿದ್ದವು. ಆ ಒಂದು ದ್ವೇಷವನ್ನ ಅವರು, ಯಾರು ಈ ಮಾಹಿತಿಯನ್ನ ಕೊಡ್ತಿದ್ದಂತಹ ಕಲೀಂ ಇದ್ದಾನೆ, ಅವನ ಮೇಲೆ ತೀರಿಸಿಕೊಂಡಿದ್ದಾರೆ. ಬರ್ಬರವಾಗಿ ಅವನನ್ನ ಕೊಲ್ಲುವುದರ ಮೂಲಕ ಆ ದ್ವೇಷವನ್ನ ತೀರಿಸಿಕೊಂಡಿದ್ದಾರೆ. ಜೂನ್ 6 ಶನಿವಾರ ತಡರಾತ್ರಿ ಸೂಲಿಬೆಲೆಯ ಜನತಾ ಕಾಲೋನಿಯಲ್ಲಿ ಕಲೀಂನನ್ನ ಸದೆಬಡಿದ ತಕ್ಷಣ ಇಲಾಖೆ ಮತ್ತು ಕೆಲವು ಬುದ್ಧಿಜೀವಿಗಳು ಬಂದು ಏನ್ ಹೇಳಿದ್ರು ಗೊತ್ತಾ? ಇದು ಹಳೆಯ ವೈಷಮ್ಯ, ಇದೊಂದು ರೌಡಿ ಶೀಟರ್ ಕೊಲೆ ಅಂತ ಕೇಸ್ ಮುಚ್ಚಿ ಹಾಕಲು ಹೊರಟಿದ್ದಾರೆ. ನಾನು ಕೇಳ್ತೀನಿ, ರೌಡಿ ಶೀಟರ್ ಆಗಿದ್ದ ಕಲೀಂ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ತನ್ನದೇ ಸಮುದಾಯದ ಗೋಕಳ್ಳರ ನೆಟ್ವರ್ಕ್ ಕಿತ್ತೆಸೆಯಲು ಗೋರಕ್ಷಕರಿಗೆ ಲೈವ್ ಮಾಹಿತಿ ನೀಡುತ್ತಿದ್ದನಲ್ಲ, ಅದು ಹಳೆಯ ವೈಷಮ್ಯನಾ? ಸೂಲಿಬೆಲೆಯಲ್ಲಿ ನಡೆಯುತ್ತಿದ್ದ ಅಕ್ರಮ ಕಸಾಯಿಖಾನೆಗಳನ್ನು ಧ್ವಂಸ ಮಾಡಲು ಹಿಂದೂ ಕಾರ್ಯಕರ್ತರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದನಲ್ಲ, ಅದು ರೌಡಿ ಶೀಟರ್ ಕೆಲಸನಾ? ಕಲೀಂ ತನ್ನ ಜೀವವನ್ನು ಪಣಕ್ಕಿಟ್ಟು ಗೋಮಾತೆಯ ರಕ್ಷಣೆಗೆ ನಿಂತಿದ್ದ. ಆ ಅಕ್ರಮ ಗೋಮಾಂಸ ದಂಧೆಯ ಕೋಟಿ ವ್ಯವಹಾರಕ್ಕೆ ಕಲೀಂ ಕಂಟಕನಾಗಿದ್ದ. ಇದೇ ಕಾರಣಕ್ಕೆ ಆ ಜಿಹಾದಿ ಗೋಹಂತಕರು ಹೊಂಚು ಹಾಕಿ ಆತ ಫೋನ್ನಲ್ಲಿ ಮಾತನಾಡುತ್ತಿದ್ದಾಗ ಒಂಟಿ ಸಿಂಹದಂತೆ ಸುತ್ತುವರಿದು ತಪ್ಪಿಸಿಕೊಳ್ಳಲು ಓಡಿದರೂ ಬಿಡದೆ ಕಟುಕರು ಪ್ರಾಣ ತೆಗೆದಿದ್ದಾರೆ. ಕಲೀಂನ ಮೇಲೆ ಯಾಕೆ ಇಂಥ ಒಂದು ದ್ವೇಷವನ್ನ ಮುಸಲ್ಮಾನರು ಹೊಂದಿದ್ರು ಅನ್ನೋದಕ್ಕೆ ಕಾರಣ, ಆತ ಒಮ್ಮೆ ಇದೇ ಗೋಹಂತಕರಿಂದ ಪುನೀತ್ ಕೆರೆಹಳ್ಳಿ ಹಾಗೂ ಗೋಪಿಗೌಡರನ್ನ ಬಚಾವ್ ಮಾಡಿದ್ದ. ಹೌದು, ಪುನೀತ್ ಕೆರೆಹಳ್ಳಿ ಹಾಗೂ ಗೋಪಿಗೌಡರನ್ನ ಕೊಲ್ಲಲು ಇದೇ ಗೋಹಂತಕರು ಸೂಲಿಬೆಲೆಯಲ್ಲಿ ಸ್ಕೆಚ್ ಅನ್ನ ಹಾಕಿದ್ರು. ಗೋವುಗಳನ್ನ ತುಂಬಿಕೊಂಡು ಗಾಡಿ ಬರ್ತಾ ಇದೆ ಎಂಬ ಮಾಹಿತಿ ಕೂಡ ಹರಿಬಿಟ್ಟಿದ್ರು. ಈ ಮಾಹಿತಿಯನ್ನ ಆಧರಿಸಿ ಗೋಪಿಗೌಡ ಹಾಗೂ ಪುನೀತ್ ಕೆರೆಹಳ್ಳಿ ಈ ಒಂದು ಕಾರ್ಯಾಚರಣೆಗೆ ಇಳಿದಿದ್ರು. ಆದರೆ ಈ ವಿಚಾರ ಗೊತ್ತಾದಂತಹ ಕಲೀಂ ತಕ್ಷಣವೇ ಗೋಪಿಗೌಡರಿಗೆ ಫೋನ್ ಮಾಡಿ, ಅಣ್ಣ, ಈ ಮಾಹಿತಿ ಸುಳ್ಳು, ನಿಮ್ಮನ್ನು ಕೊಲ್ಲಲು ಸಂಚನ ರೂಪಿಸಿದ್ದಾರೆ, ದಯವಿಟ್ಟು ಬರಬೇಡಿ ಎಂಬ ಮಾತುಗಳನ್ನ ಕೂಡ ಹೇಳಿ ಪುನೀತ್ ಕೆರೆಹಳ್ಳಿ ಹಾಗೂ ಗೋಪಿಗೌಡರನ್ನ ಉಳಿಸಿದ್ದು ಇದೇ ಕಲೀಂ. ಇತ್ತೀಚೆಗಷ್ಟೇ ಇದೇ ಗೋಹಂತಕರ ಕ್ರೂರ ಜಾಲ ಗೋರಕ್ಷಕರಾದ ಪುನೀತ್ ಕೆರೆಹಳ್ಳಿ ಮತ್ತು ಗೋಪಿಗೌಡರನ್ನ ಕೊಲೆ ಮಾಡಲು ಒಂದು ಭೀಕರ ಸಂಚು ರೂಪಿಸಿತ್ತು. ಗೋರಕ್ಷಣೆಯ ನೆಪದಲ್ಲಿ ಅವರನ್ನು ಸೂಲಿಬೆಲೆಯಲ್ಲಿಯೇ ಮುಗಿಸಿಬಿಡಬೇಕು ಅನ್ನೋದು ಅವರ ಸ್ಕೆಚ್ ಆಗಿತ್ತು. ಆದರೆ ಕಲೀಂಗೆ ಈ ವಿಷಯ ಗೊತ್ತಾದ ತಕ್ಷಣ ಆತ ಯೋಚನೆ ಮಾಡಿಲ್ಲ. ತಕ್ಷಣ ಗೋಪಿಗೌಡರಿಗೆ ಫೋನ್ ಮಾಡಿ, ಅಣ್ಣ, ಇವತ್ತು ನಿಮ್ಗೆ ಬಂದಿರೋ ಇನ್ಫಾರ್ಮೇಶನ್ ಸುಳ್ಳು, ನಿಮ್ಮನ್ನು ಕೊಲ್ಲಲು ಸ್ಕೆಚ್ ಹಾಕಿದ್ದಾರೆ, ಯಾವುದೇ ಕಾರಣಕ್ಕೂ ಇವತ್ತು ಗೋರಕ್ಷಣೆಗೆ ಬರಬೇಡಿ ಅಂತ ಎಚ್ಚರಿಸಿ ಆ ದಿನ ಆ ಜಿಹಾದಿಗಳ ಸಂಚನ್ನು ಧೂಳಿಪಟ ಮಾಡಿದ್ದೇ ಕಲೀಂ.
ಅಲ್ಲದೆ 2024ರಲ್ಲೂ ಒಂದು ಘಟನೆ ನಡೆಯಿತು. ಗೋಪಿಗೌಡ, ಸಂತೋಷ್ ಕರ್ತಾಳ್ ಹಾಗೂ ಅಭಿಷೇಕ್ ಗೌಡ ಅವರು ಗೋವಿನ ರಕ್ಷಣೆಯನ್ನ ಮಾಡಿ ಕಾರ್ಯಾಚರಣೆಯನ್ನ ಮುಗಿಸಿ ಬರುವಂತ ಸಂದರ್ಭದಲ್ಲಿ ಈ ಗೋಹಂತಕರು ಅವರ ಮೇಲೆ ಎರಗುತ್ತಾರೆ. ಅವರನ್ನ ಸುತ್ತುವರಿದು ಅವರ ಮೇಲೆ ಹಲ್ಲೆಯನ್ನು ನಡೆಸುತ್ತಾರೆ. ಆದರೆ ಆ ಸಮಯಕ್ಕೆ ಸರಿಯಾಗಿ ಆ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪೊಲೀಸರನ್ನ ಕಳಿಸಿ ಆ ಗೋಪಿಗೌಡ, ಸಂತೋಷ್ ಕರ್ತಾಳ್ ಹಾಗೂ ಅಭಿಷೇಕ್ ಗೌಡರನ್ನ ಕಾಪಾಡಿದ್ದು ಕೂಡ ಇದೇ ಕಲೀಂ. ಆ ಒಂದು ದ್ವೇಷವು ಕೂಡ ಈ ಒಂದು ಭೀಕರ ಹತ್ಯೆಗೆ ಕಾರಣವಾಗಿದೆ ಎಂಬುದು ಮಾಹಿತಿ ತಿಳಿದು ಬಂದಿದೆ. ಇದೇ ಕಲೀಂ 2024ರಲ್ಲೂ ಅಂದು ಸೂಲಿಬೆಲೆಯಲ್ಲಿ ಗೋರಕ್ಷಣೆಗೆ ಹೋಗಿ ಅಕ್ರಮ ಗಾಡಿಯನ್ನ ಪೊಲೀಸರಿಗೆ ಒಪ್ಪಿಸಿ ಬರುವಾಗ ಗೋಪಿಗೌಡ, ಸಂತೋಷ್ ಕರ್ತಾಳ್, ಅಭಿಷೇಕ್ ಗೌಡರ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿತ್ತು. ಆ ಕರಾಳಗಿನವು ಸಮಯಕ್ಕೆ ಸರಿಯಾಗಿ ಪೊಲೀಸರನ್ನ ಸ್ಥಳಕ್ಕೆ ಕಳುಹಿಸಿ ಹಲ್ಲೆ ಮಾಡಿದ ಪ್ರತಿಯೊಬ್ಬನ ಜಾತಕ ಬಿಚ್ಚಿಟ್ಟು 10 ಜನರ ಮೇಲೆ ಎಫ್ಐಆರ್ ಮಾಡಿಸಿದ್ದು ಇದೇ ಕಲೀಂ. ಇಲ್ಲಿ ನಾವು ಕೇಳಬೇಕಾದ ಪ್ರಶ್ನೆ, ಅಂದು 2024ರಲ್ಲೇ ಸೂಲಿಬೆಲೆ ಪೊಲೀಸರು ಆ 10 ಜನ ಆರೋಪಿಗಳನ್ನ ಜೈಲಿಗಟ್ಟಿ ಸದೆಬಡಿದಿದ್ದರೆ ಇವತ್ತು ಕಲೀಂ ಕೊಲೆಯಾಗ್ತಿದ್ದಾನಾ? ಪೊಲೀಸರ ಸಡಿಲ ಧೋರಣೆ ಮತ್ತು ಕಾನೂನಿನ ಭಯ ಇಲ್ಲದಿರುವುದೇ ಇವತ್ತು ಕಲೀಂ ರಕ್ತನ ಮಡುವಿನಲ್ಲಿ ಬೀಳಲು. ಆದರೆ ಅಂದು ಸತ್ತದ್ದು ಇದ್ರೀಶ್ ಪಾಷಾ ಎಂಬ ಮುಸ್ಲಿಂ ವ್ಯಕ್ತಿ. ಆ ಕಾರಣಕ್ಕೆ ಅಂದು ಇದೇ ಸಿದ್ದರಾಮಯ್ಯನವರ ಸರ್ಕಾರ ಕೋರ್ಟಿನ ತೀರ್ಪು ಬರುವ ಮುಂಚೆಯೇ 25 ಲಕ್ಷ ರೂಪಾಯಿ ಸಹಾಯಧನವನ್ನ ಆತನ ಕುಟುಂಬಕ್ಕೆ ನೀಡುತ್ತದೆ. ಆದರೆ ಇಂದು ಸತ್ತದ್ದು ಕೂಡ ಮುಸಲ್ಮಾನ ವ್ಯಕ್ತಿಯೇ. ಇಂದು ಸತ್ತದ್ದು ಕೂಡ ಒಬ್ಬ ಭಾರತದ ಪ್ರಜೆಯಾಗಿರುವಂತಹ ಸಲೀಮುಲ್ಲಾ ಖಾನ್. ಆದ್ರೆ ಈ ಪ್ರಕರಣದಲ್ಲಿ ಸರ್ಕಾರ ಆಗಲಿ ಅಥವಾ ರಾಜಕಾರಣಿಗಳಾಗಲಿ ಇಲ್ಲಿಯವರೆಗೂ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿಲ್ಲ, ಯಾವುದೇ ರೀತಿಯ ಸಹಾಯ ಧನವನ್ನು ಕೊಟ್ಟಿಲ್ಲ, ಅವರ ಕುಟುಂಬಕ್ಕೆ ಹೋಗಿ ಅವರಿಗೆ ಸಾಂತ್ವನವನ್ನ ಹೇಳಿಲ್ಲ. ಯಾಕೆ ಈ ಮಲತಾಯಿ ಧೋರಣೆ, ಯಾಕೆ ಈ ಡಬಲ್ ಸ್ಟ್ಯಾಂಡರ್ಡ್ ಎಂಬುದು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ? ಈ ವ್ಯಕ್ತಿ ಸಲೀಮುಲ್ಲಾ ಖಾನ್ ಕೂಡ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಎಂಬುದು ತಿಳಿದು ಬಂದಿದೆ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಮುಸಲ್ಮಾನ ಸತ್ತಾಗ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಯಾಕೆ ಪ್ರತಿಕ್ರಿಯೆಯನ್ನು ನೀಡುತ್ತಿಲ್ಲ, ಯಾಕೆ ಆ ವ್ಯಕ್ತಿಯ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳುತ್ತಿಲ್ಲ ಎಂಬ ಪ್ರಶ್ನೆ ಅಗೋಚರವಾಗಿದೆ.